ತುಮಕೂರಿನ ನೊಣವಿನಕೆರೆಯ ಯಶವಂತ್ ಗುರೂಜಿಯವರು 6 ತಿಂಗಳ ಹಿಂದೆಯೇ ದೇಶದ ರಾಜಕಾರಣದಲ್ಲಿ ಏನಾಗಬಹುದು, ಯಾರು ಅಧಿಕಾರ ಹಿಡಿಯಬಹುದು ಕೇಂದ್ರದಲ್ಲಿ ಅನ್ನೋದ್ರ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ದರು. ಕೇಂದ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಶತಸಿದ್ಧ. ಪ್ರಿಯಾಂಕಾ ಗಾಂಧಿ ಅವರಿಗೆ ಪ್ರಧಾನಿ ಆಗುವ ಯೋಗ ಇದೆ, ಆದರೆ ಅವರು ಆ ಯೋಗವನ್ನು ಅವರ ಅಣ್ಣನಿಗೆ ಕೊಡ್ತಾರೆ. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಇಬ್ಬರಲ್ಲೊಬ್ಬರು ಪ್ರಧಾನಿ ಆಗೇ ಆಗ್ತಾರೆ. ಇದು 100% ಸತ್ಯ ಅನ್ನೋ ಒಂದು ಭವಿಷ್ಯವಾಣಿಯನ್ನು ಯಶವಂತ್ ಗುರೂಜಿಯವರು ನುಡಿತಾರೆ. ಯಶವಂತ್ ಗುರೂಜಿಯವರ ಭವಿಷ್ಯವಾಣಿಗೆ ಹಲವರು ಟೀಕೆಯನ್ನು ವ್ಯಕ್ತಪಡಿಸ್ತಾರೆ, ಅವರ ವಿರುದ್ಧ ವ್ಯಂಗ್ಯಭರಿತವಾಗಿ ಕಮೆಂಟ್ಗಳನ್ನು ಮಾಡ್ತಾರೆ. ಆದರೆ ಯಶವಂತ್ ಗುರೂಜಿಯವರು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಕೂಡ BJPಗೆ ಓಟ್ ಹಾಕಿರುವಂಥವನು, ಹಾಗಂತ ನಾನು ಏನೇನು ಹೇಳೋಕ್ಕಾಗಲ್ಲ. ನನ್ನ ಭವಿಷ್ಯವಾಣಿ ಪ್ರಕಾರ, ಅಂದರೆ ಕಾಲಜ್ಞಾನದ ಭವಿಷ್ಯವಾಣಿ ಪ್ರಕಾರ ಕಾಂಗ್ರೆಸ್ ಅಧಿಕಾರ ಹಿಡಿಯತ್ತೆ ಅನ್ಯ ಪಕ್ಷಗಳ ಸಹಕಾರದೊಂದಿಗೆ ಅನ್ನೋ ಮಾತನ್ನು ಹೇಳಿದರು. ಈಗ ಅವರವರ ಫೇಸ್ಬುಕ್ ಪೋಸ್ಟ್ನಲ್ಲಿ ಹಾಕಿರುವಂತಹ ಆ ಒಂದು ಫೋಟೋ ಮತ್ತೆ BJP ನಾಯಕರಿಗೆ ಮತ್ತು BJPಯ ಬೆಂಬಲಿಗರಿಗೆ ತಳಮಳವನ್ನು ಸೃಷ್ಟಿ ಮಾಡಿದೆ. ಯಶವಂತ್ ಗುರೂಜಿಯವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಶ್ರೀ ಕಾಲಜ್ಞಾನ ಭವಿಷ್ಯವಾಣಿ, ದೇಶದ ರಾಜಕೀಯ ಭವಿಷ್ಯವಾಣಿ ಅನ್ನೋ ಒಂದು ಟ್ಯಾಗ್ಲೈನ್ ಹಾಕಿ ಅಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಮತ್ತು NDA ಮೈತ್ರಿಕೂಟಕ್ಕೆ ಎಷ್ಟು ಕ್ಷೇತ್ರಗಳು ಬರಬಹುದು ಅನ್ನೋದ್ರ ಬಗ್ಗೆ ನಂಬರ್ಸನ್ನು ಹಾಕಿದ್ದಾರೆ. ಇದು ಈಗ ತುಂಬಾ ಗಮನ ಸೆಳೀತಾ ಇರೋದು. ಯಶವಂತ್ ಗುರೂಜಿ ಅವರ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ಈ ಬಾರಿ ಇಂಡಿಯಾ ಮೈತ್ರಿಕೂಟಕ್ಕೆ 309ಕ್ಕೂ ಹೆಚ್ಚು ಕ್ಷೇತ್ರಗಳು ಬರುತ್ತೆ. 309ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದು ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ. ಮತ್ತು NDA ಮೈತ್ರಿಕೂಟ 150ರಿಂದ 205 ಕ್ಷೇತ್ರಗಳಲ್ಲಿ ಮಾತ್ರ ಜಯಬೇರಿಯನ್ನು ಬಾರಿಸಬಹುದು ಅಷ್ಟೇ ಅನ್ನೋ ಒಂದು ಸುಳಿವನ್ನು ಕೊಡ್ತಿರೋದು. ಶಿವರಾತ್ರಿ ಆದ ನಂತರ ದೇಶದಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯಬಹುದು ಅಂತ ಇಂಥದೇ ಪಕ್ಷ ಅಂತೇಳಿ ಪಕ್ಷದ ಹೆಸರನ್ನು ಹೇಳಿದಂಥ ಯಶವಂತ್ ಗುರೂಜಿಯವರು ಈಗ ಮೈತ್ರಿಕೂಟ ಎಷ್ಟು ಕ್ಷೇತ್ರ ಗೆಲ್ಲತ್ತೆ ಅನ್ನೋದ್ರ ಬಗ್ಗೆ ನಂಬರ್ಸನ್ನು ಹಾಕ್ಬಿಟ್ಟಿದ್ದಾರೆ. ಅಲ್ಲಿಗೆ ಅವರ ಮನಸ್ಸಿನಲ್ಲಿರೋದು, ನನ್ನ ಕಾಲಜ್ಞಾನ ಭವಿಷ್ಯವಾಣಿ ಯಾವುದೇ ಕಾರಣಕ್ಕೂ ಸುಳ್ಳಾಗೋದಿಲ್ಲ. ನೀವು ಯಾರು ಏನೇ ಟೀಕೆ ಮಾಡಿದ್ರು ನನಗೇನು ನಷ್ಟ ಇಲ್ಲ, ನಾನು ಏನಿದೆ ತಾಳೆಗರಿನಲ್ಲಿ ಏನು ಬರೆದಿದೆ ಭವಿಷ್ಯವಾಣಿ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಕಾಲಜ್ಞಾನದ ಭವಿಷ್ಯವಾಣಿ ಪ್ರಕಾರ ಕಾಂಗ್ರೆಸ್ 309ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿಯುತ್ತೆ. 400 ಕ್ಷೇತ್ರ ಗೆಲ್ತೀನಿ ಅಂತ ಹೊರಟಿರುವಂತಹ NDA ಮೈತ್ರಿಕೂಟಕ್ಕೆ 150ರಿಂದ 205 ಸ್ಥಾನಗಳು ಸಿಗಬಹುದು ಅನ್ನೋ ಒಂದು ಸುಳಿವನ್ನು ಕೊಟ್ಟಿರೋದು ಯಶವಂತ್ ಗುರೂಜಿಯವರ ಭವಿಷ್ಯದ ಬಗ್ಗೆ ಮತ್ತಷ್ಟು ಕುತೂಹಲ ಸೃಷ್ಟಿಸಿದೆ. ರಾಹುಲ್ ಗಾಂಧಿ ಅವರಿಗೆ ಈ ಪ್ರಧಾನಿ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅದೇ ರೀತಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರೆ, ಈ ದೇಶದ ಈಗಿನ ಸ್ಥಿತಿಗತಿಗಳ ಆಧಾರದ ಮೇಲೆ ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ 100ಕ್ಕೆ 200% ಈ ದೇಶದಲ್ಲಿ ಬಂದೇ ಬರುತ್ತೆ. ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನು ಆಳ್ತಾರೆ. ಇದು ಶತಸಿದ್ಧ. ಈ ಜನ್ಮಲಗ್ನ ಜಾತಕ ಮತ್ತು ಕಾಲಜ್ಞಾನ ಮತ್ತು ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷಕ್ಕೆ 100% ಅಧಿಕಾರ ಯೋಗ ಸಿಕ್ಕೇ ಸಿಗುತ್ತೆ. ಮತ್ತು ವಿಶೇಷವಾಗಿ ಒಂದು ಸ್ತ್ರೀ ಬಲದ ಮೇಲೆ ಒಬ್ಬ ಪುರುಷ ಈ ದೇಶವನ್ನು ಆಳ್ತಾನೆ. ಇದನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ. ಇದು ನಾನು ಹೇಳ್ತಿರೋ ಮಾತಲ್ಲ, ಇವತ್ತಿನ ಗ್ರಹಗತಿ ಹೇಳ್ತಾ ಇರತಕ್ಕಂಥ ಮಾತು. ಮತ್ತು ಕಾಲಜ್ಞಾನ ಈ ಭವಿಷ್ಯವಾಣಿಯನ್ನು ಹೇಳ್ತಾ ಇರೋದ್ರಿಂದ ಖಚಿತ ಈ ಭವಿಷ್ಯವಾಣಿ ನಿಜ ಆಗುತ್ತೆ. ನಾ ಈ ಹಿಂದೆ ಹೇಳಿದ್ದೆ, ಕಾಂಗ್ರೆಸ್ ಪಕ್ಷ 100ಕ್ಕೆ 200% ಅಧಿಕಾರ ಮಾಡ್ತದೆ, ಸಿದ್ದರಾಮಯ್ಯನವರು ಖಚಿತ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದೆ. ಅದೇ ರೀತಿ ಅದು ಕೂಡ ನಡೆದಿದೆ. ಸಿದ್ದರಾಮಯ್ಯನವರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತೇಳಿ ಒಂದು ಭವಿಷ್ಯ ನುಡಿದಿದ್ದೆ. ಅದೇ ರೀತಿ ಅವರಿಗೆ ಹೃದಯ ಸಂಬಂಧಿತ ಒಂದು ಆಪರೇಷನ್ ಕೂಡ ನಡೆದಿದೆ, ನೀವೆಲ್ಲರೂ ಕೂಡ ನೋಡಿದ್ದೀರಾ. ಹಾಗಾಗಿ ಈ ಭವಿಷ್ಯನೂ ಕೂಡ ನಡೆಯುತ್ತೆ. ಇದನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರಿಗೆ ಯುಗಾದಿಯ ನಂತರ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅವ್ರು ಅಧಿಕಾರಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಆರೋಗ್ಯದ ಕಡೆ ವಿಶೇಷ ಕಾಳಜಿಯನ್ನು ಕೊಟ್ಟರೆ ಖಚಿತ ಅವರಿಗೆ ಒಳ್ಳೆಯದಾಗುತ್ತೆ.